ಇನ್ನು ಶೀಘ್ರದಲ್ಲೇ ಮಹಿಳೆಯರಿಗೆ ವಿಶೇಷ ಆರೋಗ್ಯ ಯೋಜನೆ ತರಲಿದ್ದೇವೆ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಯುಟಿ ಖಾದರ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಹೆಲ್ತ್ ಪಾಲಿಸಿ ಇದೆ, ಆದರೆ ಮಹಿಳೆಯರಿಗೆ ಹೆಲ್ತ್ ಪಾಲಿಸಿ ಇಲ್ಲ. ದೇಶದಲ್ಲೇ ಮೊದಲ ಬಾರಿಗೆ ಯೋಜನೆ ತರೋದಕ್ಕೆ ಮುಂದಾಗಿದ್ದೇವೆ. ನಟಿ ರಮ್ಯಾ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ತಿದ್ದೇವೆ. ಜನರಿಗೆ ದೊಡ್ಡ ಮಟ್ಟದ ಜಾಗೃತಿ ಮೂಡಿಸೋದಕ್ಕೆ ಇದನ್ನ ಕೈಗೊಳ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಯುಟಿ ಖಾದರ್ ಅವರು ಈ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಿಳೆಯರ ಆರೋಗ್ಯದ ಕುರಿತು ದೇಶದಲ್ಲೇ ಮೊದಲ ಬಾರಿಗೆ ವಿಶೇಷ ಆರೋಗ್ಯ ನೀತಿ ರೂಪಿಸಕ್ಕಂಥ ಮಹತ್ವಾಕಾಂಕ್ಷಿ ಘೋಷಣೆಯನ್ನ ಕರ್ನಾಟಕ ಸರ್ಕಾರ ಮಾಡಿದೆ. ಇದುವರೆಗೆ ಸಾಮಾನ್ಯ ಆರೋಗ್ಯ ನೀತಿಗಳು ಜಾರಿಯಲ್ಲಿದ್ದರೂ ಕೂಡ ಮಹಿಳೆಯರ ಆರೋಗ್ಯಕ್ಕೆ ಪ್ರತ್ಯೇಕವಾಗಿ ಸಮಗ್ರ ನೀತಿ ಇರಲಿಲ್ಲ. ಇದೀಗ ಆ ಒಂದು ಕೊರತೆಯನ್ನ ನೀಗಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಡೋದಕ್ಕೆ ಮುಂದಾಗಿದೆ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವರಾಗಿರತಕ್ಕಂಥ ಡಾಕ್ಟರ್ ಯುಟಿ ಖಾದರ್ ಅವರು ಮಾತನಾಡಿದರು. ಕರ್ನಾಟಕದಲ್ಲಿ ಶೀಘ್ರದಲ್ಲೇ ಮಹಿಳೆಯರಿಗಾಗಿ ವಿಶೇಷ ಆರೋಗ್ಯ ನೀತಿ ಅಂದರೆ ವುಮೆನ್ ಹೆಲ್ತ್ ಪಾಲಿಸಿ ಜಾರಿಗೆ ತರಲಾಗುವುದು ಅಂತ ಘೋಷಿಸಿದರು. ಮಹಿಳೆಯರ ಆರೋಗ್ಯದ ಪ್ರತಿಯೊಂದು ಹಂತವನ್ನು ಗಮನದಲ್ಲಿ ಇಟ್ಕೊಂಡು ಈ ನೀತಿಯನ್ನ ರೂಪಿಸಲಾಗ್ತಿದೆ ಅಂತ ಅವರು ತಿಳಿಸಿದರು. ಕರ್ನಾಟಕ ಸರ್ಕಾರ ಅತಿ ಶೀಘ್ರದಲ್ಲಿ ಮಹಿಳೆಯರಿಗೆ ವಿಶೇಷವಾದ ಆರೋಗ್ಯ ಯೋಜನೆ ತರಲಿಕ್ಕೆ ನಾವು ಇವತ್ತು ಇಚ್ಛಿಸಿದ್ದೇವೆ. ಈಗ ನಮ್ಮ ಹತ್ರ ಹೆಲ್ತ್ ಪಾಲಿಸಿ ಅಂತ ಇದೆ. ಆದರೆ ನಮ್ಮಲ್ಲಿ ಇಡೀ ನಮ್ಮ ರಾಜ್ಯ ಅಂತಲ್ಲ, ದೇಶದಲ್ಲಿಯೂ ಕೂಡ ವುಮನ್ ಹೆಲ್ತ್ ಪಾಲಿಸಿ ಅಂತೇಳಿ ಸಪ್ರೇಟ್ ಆಗಿ ಇಲ್ಲ. ಅದಕ್ಕಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ಎಲ್ಲ ಆರೋಗ್ಯ ಕಾರ್ಯಕ್ರಮಗಳು ಕೂಡ ಅದು ಬಹುಶಃ ಈ ಹೆಲ್ತ್ ಪಾಲಿಸಿ ಬಂದ ಕಾರಣ ಮಹಿಳೆಯರಿಗೆ ಸಿಕ್ಕುವಂಥ ಆದ್ಯತೆ ಸ್ವಲ್ಪ ಕಡಿಮೆ ಆಗ್ತಾ ಇವತ್ತು ಬರ್ತದೆ. ಇದನ್ನೆಲ್ಲ ನಾವು ಮೈಗೂಡಿಸಿಕೊಂಡು ಚರ್ಚೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಬಹುಶಃ ದೇಶದ ಪ್ರಪ್ರಥಮವಾಗಿ ವುಮನ್ ಹೆಲ್ತ್ ಪಾಲಿಸಿ ಎಂಬ ಒಂದು ಪಾಲಿಸಿ ಅಂತ ತರಲಿಕ್ಕೆ ನಾವು ಇಚ್ಛಿಸಿದ್ದೇವೆ.